ಭಗವದ್ಗೀತೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಶ್ಲೋಕ 2 ಸಂಜಯ ಉವಾಚ ದುಷ್ಟ್ವಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಾಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಈ ಶ್ಲೋಕದ ಅರ್ಥ, ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯ ದೃಶ್ಯವನ್ನು ವಿವರಿಸುತ್ತಾ ಹೇಳುತ್ತಾನೆ. ರಾಜನಾದ ದುರ್ಯೋಧನನು ಶಿಸ್ತುಬದ್ಧವಾಗಿ ವ್ಯೂಹ ರಚನೆಯಲ್ಲಿ ನಿಂತಿದ್ದ ಪಾಂಡವರ ಸೇನೆಯನ್ನು ನೋಡಿ ವಿಚಲಿತನಾಗಿ ಗುರು ದ್ರೋಣರ ಹತ್ತಿರ ಹೋಗಿ ಮಾತನಾಡಿದನು ಎಂಬುದನ್ನು ಈ ಶ್ಲೋಕ ಹೇಳುತ್ತದೆ. ಇನ್ನು ಇದರ ಬಗ್ಗೆ ಶ್ರೀಕೃಷ್ಣರು ಏನನ್ನು ಹೇಳಿದ್ದಾರೆ ಎಂದು ನೋಡೋದಾದರೆ, ದುರ್ಯೋಧನನ ಬಳಿ 11 ಅಕ್ಷೋಹಿಣಿ ಸೈನ್ಯವಿತ್ತು, ಆದರೆ ಪಾಂಡವರ ಬಳಿ ಕೇವಲ 7 ಅಕ್ಷೋಹಿಣಿ ಸೈನ್ಯವಿತ್ತು. ಇಲ್ಲಿ ದುರ್ಯೋಧನನ ಬಲ ಹೆಚ್ಚಾಗಿದ್ದರೂ ಅವನು ಅಧರ್ಮದ ಪರವಾಗಿ ನಿಂತಿದ್ದ. ಪಾಂಡವರ ಸೇನೆಯ ಬಲ ಕಡಿಮೆ ಇದ್ದರೂ ಅವರು ಧರ್ಮದ ಪರವಾಗಿದ್ದರು. ಇವುಗಳನ್ನು ಆಧಾರವಾಗಿರಿಸಿಕೊಂಡು ಹೇಳುವುದಾದರೆ ಈ ಶ್ಲೋಕದ ಒಳಹರ್ಥ ಈ ರೀತಿ ಇದೆ: ಅಧರ್ಮದ ಹಾದಿಯಲ್ಲಿರುವವನು ಎಷ್ಟೇ ಬಲಿಷ್ಠನಾಗಿದ್ದರೂ ಅವನ ಅಂತರಾಳದಲ್ಲಿ ಯಾವಾಗಲೂ ಭಯವಿರುತ್ತದೆ, ಹಾಗೂ ಧರ್ಮದ ಹಾದಿಯಲ್ಲಿರುವವರಿಗೆ ಆತ್ಮವಿಶ್ವಾಸವಿರುತ್ತದೆ, ಹಾಗೂ ಅಧರ್ಮವನ್ನು ಎದುರಿಸುವ ಶಕ್ತಿ ಇರುತ್ತದೆ. ಅಧರ್ಮಿಗಳು ಬಾಹ್ಯವಾಗಿ ಎಷ್ಟೇ ಬಲಿಷ್ಠನಾಗಿದ್ದರೂ ಧರ್ಮ ಪಾಲಕರನ್ನು ಎದುರಿಸುವಾಗ ಅವರು ಆಂತರಿಕವಾಗಿ ಭಯಭೀತರಾಗಿರುತ್ತಾರೆ. ಇಲ್ಲಿ ದುರ್ಯೋಧನನು ಬಲಿಷ್ಠನಾಗಿದ್ದರೂ ತಾನು ಸ್ವತಃ ಅಧರ್ಮಿಯಾದ ಕಾರಣ ಧರ್ಮ ಪಾಲಕರಾದ ಪಾಂಡವರ ಶಿಸ್ತು ಮತ್ತು ಒಗ್ಗಟ್ಟನ್ನು ಕಂಡು ಮನಸ್ಸಿನಲ್ಲಿ ವಿಚಲಿತನಾಗಿ ಗುರು ದ್ರೋಣರ ಸಲಹೆಗಾಗಿ ಅವರ ಬಳಿ ಹೋದ ಎಂದು ಈ ಶ್ಲೋಕದ ಮುಖಾಂತರ ಧರ್ಮ ಅಧರ್ಮವನ್ನು ಪಾಲಿಸುವವರ ಮನಸ್ಥಿತಿಯ ಬಗ್ಗೆ ಪರಮಾತ್ಮ ನಮಗೆ ವಿವರಿಸುತ್ತಿದ್ದಾನೆ.